ಹಾಯ್ ಹಲೋ ನಮಸ್ಕಾರ. ಟೇಸ್ಟ್ ಆಫ್ ಕರ್ನಾಟಕ SVNಗೆ ಸ್ವಾಗತ. ನಾನಿವತ್ತು ಹುಳಿ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ. ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಚೆನ್ನಾಗಿ ಕಿವಿಸ್ಬಿಟ್ಟು ಈ ಬಾಣಲಿಗೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಆ ಹುಣಸೆ ಹಣ್ಣನ್ನು ಕುದಿಯೋಕೆ ಇಡೋಣ. ಆ ಹುಣಸೆ ಹಣ್ಣಿಗೆ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀನಿ. ಬೆಲ್ಲನ ಒಂಚೂರು ಹಾಕಿದರೆ ಸಾಕು, ತುಂಬ ಜಾಸ್ತಿ ಹಾಕಿದರೆ ಹುಳಿಯನ್ನು ತುಂಬ ಸಿಹಿ ಹಾಗೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೂಡ ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಹುಣಸೆ ಹುಳಿ ಮತ್ತು ಬೆಲ್ಲ ಈಗ ಚೆನ್ನಾಗಿ ಕುದೀತಾ ಇದೆ. ಅದು ಕುದೀತಾ ಇದ್ದಾಗಲೇ ನಾವು ಇನ್ನೊಂದು ಕಡೆಗೆ ಸ್ವಲ್ಪ ಒಗ್ಗರಣೆನ ಕೂಡ ಮಾಡ್ಕೊಳ್ಳೋಣ. ಇವಾಗ ಇದು ಕುದ್ದಿದೆ. ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇನ್ನೊಂದು ಬಾಣಲಿನಲ್ಲಿ ಒಗ್ಗರಣೆಗೆ ತಯಾರು ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ನೀವು ಹಾಕ್ಕೋಬಹುದು. ಇವಾಗ ಈ ಎಣ್ಣೆ ಕಾಯ್ತಾ ಇದ್ದ ಹಾಗೆಯೇ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕ್ತೀನಿ ನೋಡಿ. ಸಾಸಿವೆ ಜೀರಿಗೆನ ಹಾಕಿದ್ದೀನಿ. ಅದು ಚಿಟಪಟ ಅಂತಿದ್ದ ಹಾಗೆಯೇ ಸ್ವಲ್ಪ ಶೇಂಗಾ ಕೂಡ ಹಾಕ್ಕೊಳ್ಳೋಣ. ಶೇಂಗಾ ಸ್ವಲ್ಪ ಕೆಂಪಗೆ ಹಾಕ್ತಿದ್ದ ಹಾಗೆಯೇ ಅದಕ್ಕೆ ನಾನಿಲ್ಲಿ ಕಡಲೆಬೇಳೆ ಮತ್ತು ಹೆಸರುಬೇಳೆಯನ್ನು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗಲಿ ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಇವಾಗ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ನೋಡಿ. ನಾನು ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆನ ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ಕೂಡ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಅದು ಚೆನ್ನಾಗಿ ಹುರಿತಾ ಇದ್ದಾಗಲೇ ನಾವು ಏನು ಈ ಹುಣಸೆ ಹುಳಿನ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತೆ. ತುಂಬಾ ಬೇಗನೂ ಕೂಡ ಈ ಹುಳಿಯನ್ನು ರುಚಿಯಾಗಿ ಕೂಡ ಇರುತ್ತೆ. ಮತ್ತು ನೀವು ಇದನ್ನು ಒಂದು ವಾರಗಟ್ಟಲೆ ಕೂಡ ಮಾಡಿ ಇಟ್ಕೋಬೋದು, ಏನು ಕೆಡೋದಿಲ್ಲ. ಮತ್ತು ಇದನ್ನು ನಾವು ಎಲ್ಲಿಗಾರ ಟ್ರಿಪ್ಗೆ ಹೋದಾಗ ದೇವಸ್ಥಾನಕ್ಕೆ ಏನೋ ತುಂಬ ದೂರಕ್ಕೆ ಹೋದಾಗ ನಾವು ಇದನ್ನು ಟ್ರಾವೆಲಿಂಗ್ ತೊಗೊಂಡು ಹೋಗ್ಬೋದು ಬಾಕ್ಸ್ಗೆ ಹಾಕ್ಕೊಂಡು. ಎಲ್ಲೂ ಕೂಡ ಇದು ಹಳಸೋಗಲ್ಲ. ಆದರೆ ಚಿತ್ರಾನ್ನ ಆದರೆ ಒಂದು ಮಧ್ಯಾಹ್ನದ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹಳಸಿದ ವಾಸನೆ ಏನೋ ಒಂಥರ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಈ ಥರ ನೀವು ಹುಳಿಯನ್ನ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ. ನಾವು ಆಗಲೇ ಹುಣಸೆ ಹುಳಿ ಬೆಲ್ಲನ ಏನು ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಈಗ ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇವಾಗ ಇದು ಕುದೀತಾ ಇದ್ದಾಗಲೇ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಳ್ತಾ ಇದ್ದೀನಿ. ಅಂದರೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಇದು ಈ ಕಡೆ ಅಂದರೆ ಈ ಬೆಂಗಳೂರು ಕಡೆಗೆ ಬೇರೆ ಥರ ಸಾಂಬಾರು ಪುಡಿ ಇರುತ್ತೆ. ಅದೇ ಚಿತ್ರದುರ್ಗ, ದಾವಣಗೆರೆ ಆ ಸೈಡ್ನವ್ರಿಗೆ ಬೇರೆ ಥರ ಸಾಂಬಾರು ಪುಡಿ ಇರುತ್ತೆ. ಆಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿದು ಬೆಂಗಳೂರು ಸೈಡ್ ಏನು ಖಾರ ಪುಡಿ ಇದೆ ಅಲ್ವಾ, ಸಾಂಬಾರು ಪುಡಿ, ಅದನ್ನು ಹಾಕಿದ್ದೀನಿ ಇದಕ್ಕೆ. ಈ ಹುಳಿ ಅನ್ನಕ್ಕೆ ತುಂಬ ರುಚಿಯಾಗಿ ಇರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ದಾವಣಗೆರೆ ಸೈಡು ಯಾವ ಸಾಂಬಾರು ಪುಡಿ ಇರುತ್ತೋ ಅದನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಮತ್ತು ನೋಡಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನೀವು ಯಾವ ಥರ ಬೇಕಾದರೂ ಯಾವ ಸಾಂಬಾರು ಪುಡಿ ಬೇಕಾದರೂ ನೀವು ಇದಕ್ಕೆ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಈ ಹದಕ್ಕೆ ಹುಳಿ ಅನ್ನದ ಗೊಜ್ಜು ರೆಡಿಯಾಗಿದೆ. ಇವಾಗ ನಾನು ಇದನ್ನು ಒಂದು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ. ನನಗೀಗ ಅನ್ನಕ್ಕೆ ಕಲಸೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಬಾಣಲೆಯಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ. ಇವಾಗ ನಾನು ಇಲ್ಲಿ ಬಿಸಿ ಅನ್ನನ ಸ್ವಲ್ಪ ಆರ್ದಗ್ದು ಇಟ್ಕೊಂಡಿದ್ದೆ ನೋಡಿ. ಅದು ತುಂಬ ಬಿಸಿ ಅನ್ನನೇ ಕಲಿಸ್ಬಿಟ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಒಂಚೂರು ತಣ್ಣಗಾದರೆ ಸಾಕು. ತೀರನೇ ತಣ್ಣಗಾಗಬೇಕು ಅಂತೇನಿಲ್ಲ. ಒಂದು ಸ್ವಲ್ಪ ತಣ್ಣಗಾಗ್ತಿದ್ದಾಗಲೇ ಈಗ ಇದಕ್ಕೆ ನಾನು ಈ ಹುಳಿ ಅನ್ನಕ್ಕೆ ಗೊಜ್ಜಿಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಯಿಂದ ಕಲಿಸಿದ್ರೆ ಕ್ಲೀನಾಗಿ ಎಲ್ಲ ಹದ ನೀಟಾಗಿ ಅದಕ್ಕೆ ಅನ್ನಕ್ಕೆ ಹತ್ಕೊಳ್ಳುತ್ತೆ. ಒಗ್ಗರಣೆ ಏನು ಈ ಗೊಜ್ಜನ್ನು ಮಾಡಿರ್ತೀವಲ್ಲ ಅದು ಸ್ಪೂನಲ್ಲಿ ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ ಅಂತ ನಾನು ಕೈಯಲ್ಲೇ ಈ ರೀತಿ ನೀಟಾಗಿ ಕಲಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ
ಎಲ್ಲ ಹೊಂದ್ಕೋತಾ ಇದೆ. ತುಂಬ ರುಚಿಯಾಗಿರುತ್ತೆ ನೋಡಿ. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮತ್ತು ನೀವು ಬೇಗ ಮಕ್ಕಳಿಗೆ ದಿನ ಪುಳಿಯೋಗರೆ, ಚಿತ್ರಾನ್ನ ಮಾಡೋದಕ್ಕಿಂತ ಈ ಥರನೂ ನೀವು ಮಾಡಿಕೊಟ್ರೆ ಮಕ್ಕಳು ತುಂಬ ರುಚಿಯಾಗಿರುತ್ತಲ್ವ, ಬೇಗ ಬೇಗ ತಿಂತಾರೆ. ಬೇಗನೂ ಕೂಡ ಆಗುತ್ತೆ. ಬೆಳಗ್ಗೆ ತಿಂಡಿಗೆ ನೀವು ತುಂಬ ಹೊತ್ತು ಏನು ಟಿಫನ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಈ ಥರ ಮಾಡಿದ್ರೆ ಬೇಗ ಆಗೋಗ್ಬಿಡುತ್ತೆ. ನೋಡಿ, ಹುಳಿ ಅನ್ನ ರೆಡಿಯಾಗಿದೆ. ಇದಕ್ಕೆ ನಾನಿಲ್ಲಿ ಮೇಲೆ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಈರುಳ್ಳಿ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈರುಳ್ಳಿ ಹಾಕಿದರೆ ತುಂಬ ರುಚಿ ಜಾಸ್ತಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಬೇಗ ಬೇಗ ಫಟಾಫಟ್ ಅಂತಹ ಮಾಡುವಂತಹ ಹುಳಿಯನ್ನು ತಯಾರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.